ಪಾದಯಾತ್ರೆ ಮಾಡಿದ್ರು ಬಿಜೆಪಿಯವರು. ಬೆಂಗಳೂರಿನ ಮೈಸೂರಿಗೆ ಹೋದರು. ಬಟ್ ಏನು ಪ್ರಯೋಜನ ಆದಂಗೆ ಕಾಣ್ತಾ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಏನು ಯಾರು ಅಲ್ಗಾಡಿಸೋಕ್ಕೆ ಆಗಿಲ್ಲ. ಜೊತೆಗೆ ಬಿಜೆಪಿಯ ಒಳಗೆ ಆಂತರಿಕ ಬೇಗುದಿ ಜಾಸ್ತಿ ಆಗ್ತಾ ಇದೆ. ವಿಜೇಂದ್ರ ಅವರನ್ನು ಕೂಡ ದೆಹಲಿಗೆ ಕರೆದಿದ್ದಾರೆ. RSS ಎಂಟ್ರಿ ಕೊಡುವಂಥ ಸಾಧ್ಯತೆ ಇದೆ. ಅಲ್ಲಿ ಬಸನಗೌಡ ಪಾಟೀಲ್, ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಇವರನ್ನೆಲ್ಲ ಸಮಾಧಾನ ಪಡಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಕಾಂಗ್ರೆಸ್ಸಲ್ಲಿ ಏನಾಗ್ತಾ ಇದೆ? ಕಾಂಗ್ರೆಸ್ಸಲ್ಲಿ ಸೇಫ್ ಆಗ್ಬಿಟ್ರ ಸಿದ್ದರಾಮಯ್ಯ ಕೆಳಗಿಳಿಬೇಕು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಕೆಲವರ ಕೂಗು ಬಂದಿತ್ತು. 50-50 ಆಗುತ್ತೆ, 2.5 ವರ್ಷದ ನಂತರ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಯಾಕೆ ಆಗಬಾರ್ದು ಇಂಥ ಪ್ರಶ್ನೆಗಳೆಲ್ಲ ಬಂದಿತ್ತು. ಆದರೆ ಯಾವಾಗ ಪಾದಯಾತ್ರೆ ಬಂತು ಆಗ DK ಶಿವಕುಮಾರ್ ಯಾವ ಥರ ಸಾಲಿಡ್ ಆಗಿ ಸಿದ್ದರಾಮಯ್ಯ ಜೊತೆ ನಿಂತ್ಕೊಂಡ್ಬಿಟ್ರು ಅಂತಂದರೆ, ಈ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಜಗಳದಲ್ಲಿ ನಮಗೇನಾದರೂ ಲಾಭವಾಗಬೇಕು ಅಂತ ಅಂದ್ಕೊಂಡಿದ್ದವರಿಗೆಲ್ಲ ಈಗ ದೊಡ್ಡ ತಲೆನೋವು ಶುರುವಾಗಿದೆ. ಏನಪ್ಪ ಇದು, ಸಿದ್ದರಾಮಯ್ಯ DK ಶಿವಕುಮಾರ್ ಒಂದಾಗ್ಬಿಟ್ರು, ಇವ್ರು ಒಂದಾಗ್ಬಿಟ್ರೆ ನೆಕ್ಸ್ಟು DK ಶಿವಕುಮಾರ್ ಬಂದುಬಿಟ್ರೆ ನಾವೇನು ಮಾಡೋಣ? ಅದಕ್ಕೇನೆ ಒಬ್ಬ ನಾಯಕರು ಹೇಳಿದಂಥ ಮಾತು ಭಾಳ ದೊಡ್ಡ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಏನದು? ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸ್ಫೋಟಕ ಸುದ್ದಿ. ನಿಮ್ಮ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ. ನಾಳೆ ಇದೇ ಚರ್ಚೆ ಆಗುತ್ತೆ, ಬರೆದಿಟ್ಕೊಳ್ಳಿ. ಕಾಂಗ್ರೆಸ್ ನಾಯಕರು ಮಾತ್ರ ನೋಡಲೇಬೇಕಾದ ಸುದ್ದಿ. ಸಿದ್ದರಾಮಯ್ಯನವರು ಕೆಳಗಿಳಿತಾ ಇಲ್ಲ, ರಾಜೀನಾಮೆ ಕೊಡ್ತಾ ಇಲ್ಲ, ಎಲ್ಲ ಓಕೆ. ಹಾಗಿದ್ದರೆ 2.5 ವರ್ಷ ಕಳೆದ ನಂತರ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ವಾ? DK ಶಿವಕುಮಾರ್ ಹೇಳಿದರು, ನಾನು ಸಾಲಿಡ್ ಆಗಿ ಬಂಡೆ ಏನು ಕೆತ್ತಿದ್ರೆ ವಿಗ್ರಹ, ಆರಾಧಿಸಿದ್ರೆ ಪ್ರಕೃತಿ. ಇದು ರಿಪಬ್ಲಿಕ್ ಕನ್ನಡದ ಸುದ್ದಿ. ಕಾಂಗ್ರೆಸ್ನಲ್ಲೂ ಕೂಡ ಅಸಹನೆ ಸ್ಫೋಟವಾಗ್ತಾ ಇದೆ. ಅಕ್ಷರಶಃ ಕೆರಳಿ ಕೆಂಡವಾಗಿದ್ದಾರೆ ಒಬ್ಬರು ಮಂತ್ರಿ. CM ಕುರ್ಚಿ ಕನಸು ಕಾಣ್ತಿರೋ DKಶಿಗೆ ಇವರು ಬಿಗ್ ಶಾಕ್ ಕೊಡ್ತಾರೆ. ಸಿದ್ದು ಆಪ್ತ ಸತೀಶ್ ಜಾರಕಿಹೊಳಿ ಸ್ಫೋಟಕ ಮಾತು. ಸಿದ್ದು ಬಗ್ಗೆ ಹೊಸ ಗುಂಡು ಹೊಡೆದರು ಸಾವ್ಕಾರ್. ಮುಂದಿನ 5 ವರ್ಷ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ. CM ಮುಂದಿನ ಚುನಾವಣೆಯಲ್ಲೂ ಅಖಾಡಕ್ಕೆ. ಸಿದ್ದರಾಮಯ್ಯ ಅವರನ್ನ ಅರ್ಧಕ್ಕೆ ಇಳಿಸಿದ್ರೆ ಸರಿ ಇರಲ್ಲ. ಸಿದ್ದು ರಾಜಕೀಯ ನಿವೃತ್ತಿ ಪಡೆದರೂ ಸರಿ ಇರೋದಿಲ್ಲ. ಸ್ವಪಕ್ಷೀಯರಿಗೆ ಸತೀಶ್ ಜಾರಕಿಹೊಳಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನದು? ಸೌಮ್ಯ ಸ್ವಭಾವದ ಸತೀಶ್ ಜಾರಕಿಹೊಳಿ ನಿನ್ನೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಅವರಿಗೆ ಒಂದು ಇಂಟರ್ವ್ಯೂ ಕೊಟ್ಟರು. ಆ ಇಂಟರ್ವ್ಯೂನಲ್ಲಿ ಮಾತಾಡ್ತಾ ಒಂದು ಕಡೆ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಮುಂದಿನ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ಅರ್ಧದಿಂದ ಕೆಳಗಿಳಿಸಬಾರ್ದು ಅಂತ ಹೇಳ್ತಾರೆ. ಮುಂದಿನ ಚುನಾವಣೆಯಲ್ಲೂ ಕೂಡ ಅವರೇ ನಿಲ್ಲಬೇಕು, ಲೀಡ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಸತೀಶ್ ಜಾರಕಿಹೊಳಿ ಅವರು ಅಚಾನಕ್ಕಾಗಿ ಇಂಥ ಹೇಳಿಕೆಯನ್ನು ಮತ್ತೆ ಕೊಡೋದಕ್ಕೆ ಏನು ಕಾರಣ? ಇದರ ಬಗ್ಗೆ ವಿಸ್ತೃತವಾಗಿ ನಿಮಗೆ ಹೇಳ್ತೀನಿ. ಏನಾಗ್ತಾ ಇದೆ ಕಾಂಗ್ರೆಸ್ಸಲ್ಲಿ, BJPಯಲ್ಲೂ ಕೂಡ ಏನಾಗ್ತಾ ಇದೆ ಹೇಳ್ತೀನಿ. ಮೊದಲು ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಮುಖ್ಯಮಂತ್ರಿಗಳ ಮುಂದುವರಿತಾರೆ, ಮತ್ತೆ ಬೇಕು ನಮಗೆ ಅವ್ರ ನೇತೃತ್ವದಲ್ಲಿ ಇದ್ರೆ ನಾವು ಗಟ್ಟಿಯಾಗಿರ್ತೀವಿ ಅಂತ ಹೇಳಿ ಹಿತಾಸಕ್ತಿಗಳಿದ್ದಾರೆ ಅಂತ ಎಲ್ಲ ಪಕ್ಷದಲ್ಲಿ ಇರ್ತದೆ. ಸಿದ್ದರಾಮಯ್ಯರನ್ನು ಕೆಣಕಿದರೆ ಸುಮ್ಮನಿರಲ್ಲ. ಕುರ್ಚಿ ಕಸಿಯೋಕೆ ಮುಂದಾದ್ರೆ ಖೇಲ್ ಖತಮ್. ರಾಜ್ಯ ಕಾಂಗ್ರೆಸ್ನಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದ್ದಂತೆ ಕಾಣ್ತಾ ಇದೆ. ಆದರೆ ಅಂತರಾಳದಲ್ಲಿ ಆಕ್ರೋಶದ ಕಿಡಿ ಕುದಿತಾ ಇದೆ. ನಿನ್ನೆ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮಾತನಾಡಿದ್ದ ಸತೀಶ್ ಜಾರಕಿಹೊಳಿ ಸಾಲು ಬಾಂಬ್ ಸಿಡಿಸಿದ್ರು. ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ಮುಂದುವರಿತಾರೆ ಇರ್ತಾರೆ ಅನ್ನೋದು ನಮ್ಮ ಭಾವನೆ. ಪೂರ್ಣ ಪ್ರಮಾಣದಲ್ಲಿ ಮುಂದುವರಿಬೇಕು ಭಾವನೆ ಇದೆ. ಆದ್ರೆ ನೀವು ಹೇಳುವಂಗೆ ಅರ್ಧ ಮಾಡ್ತಾರ, ಪೂರ್ತಿ ಮಾಡ್ತಾರಂತ ಆ ಚರ್ಚೆ ಅಥವಾ ನಮ್ಮ ಚರ್ಚೆನೂ ನಮ್ಮ ಹಂತದಲ್ಲಿ ಆಗಿಲ್ಲ, ಅಥವಾ ನಮಗೆ ಅದಕ್ಕೂ ವಿಷಯ ಕೂಡ ಗೊತ್ತಿಲ್ಲ. ನಾ ಹೇಳ್ತಾನಲ್ಲ, ಅವ್ರು ಮತ್ತೆ ಬೇಕು ನಮಗೆ, ಅವ್ರ ನೇತೃತ್ವದಲ್ಲಿದ್ದರೆ ನಾವು ಗಟ್ಟಿಯಾಗಿ ಇರ್ತೀವಿ ಅಂತ ಹೇಳಿದ್ವಲ್ಲ. ಒಬ್ಬ ನಾಯಕ ಬೇಕು. ದೇವರಾಜ್ ಅರಸ್ ಇದ್ದರು, ಬಂಗಾರಪ್ಪನವರಿದ್ದರು,
ಈಗ ಸಿದ್ದರಾಮಯ್ಯ ಇದ್ದಾರೆ ಅಂತ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ, ಅವ್ರು ಬೇಕು ನಮಗೆ. 2028ರ ಎಲೆಕ್ಷನ್ನಲ್ಲೂ ಸಿದ್ದರಾಮಯ್ಯ ಸ್ಪರ್ಧೆ. ಸೊ ಅವ್ರು ಇನ್ನೂ ಭಾಳ ದಿವಸ ನಮ್ಮ ಕರ್ನಾಟಕ ರಾಜಕಾರಣದಲ್ಲಿ ಇರಬೇಕಂತ ನಮ್ಮೆಲ್ಲರ ಆಸೆ ಇದೆ. ಮುಂದಿನ ಚುನಾವಣೆ 28 ನಂತರ ಕೂಡ ಸ್ಪರ್ಧೆ ಮಾಡಿದ್ರು ಕೂಡ ಮಾಡಬಹುದು, ಮಾಡಬೇಕಂತ ನಮ್ಮ ಇಚ್ಛೆ ಇದೆ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ನಮಗಿದ್ರೆ ಇನ್ನೂ ಭಾಳಷ್ಟು ಐಯಿಂದ ಗಟ್ಟಿಯಾಗಿರ್ತದೆ. ಶೋಷಿತರ ಪರವಾಗಿ ಒಂದು ಗಟ್ಟಿ ಧ್ವನಿ ರಾಜ್ಯದಲ್ಲಿ ಇರ್ತದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿದ್ದಾರೆ ಹಿತಶತ್ರುಗಳು. ಒಂದಷ್ಟು ಷಡ್ಯಂತ್ರ ಆಗ್ತಾ ಇದೆ ಅಂತ ಅನುಮಾನ ಸಣ್ಣ ಪಕ್ಷದೊಳಗೆ ಹಿತಶತ್ರುಗಳಿದ್ದಾರೆ ಅಂತ ಅನ್ಸಲ್ವಾ? ನೋಡಿ, ಎಲ್ಲ ಪಕ್ಷದಲ್ಲಿ ಇರ್ತೈತಿ, ಇದು ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಮತ್ತು ನಾವು ಅದನ್ನು ಎಲ್ಲ ಸರಿ ಇದೆ ಅಂತ ನಂಬಲಿಕ್ಕೆ ಆಗೋಲ್ಲ. ನಮ್ಮ ದಾರಿಯಲ್ಲಿ ನಮ್ಮ ಇದ್ರಲ್ಲಿ ನಾವು ಇರಬೇಕಾಗುತ್ತೆ ಗಟ್ಟಿಯಾಗಿ. ಅವರು ಅಧಿಕಾರದಲ್ಲಿದ್ದಾಗ ಅವರನ್ನು ಕಟ್ಟಿ ಹಾಕಲಿಕ್ಕೆ ಒಂದು ಶಕ್ತಿ, ಇನ್ಸೈಡ್ ಶಕ್ತಿ ಔಟ್ಸೈಡ್ ಶಕ್ತಿ ಎರಡೂ ಕೂಡ ಪ್ರಯತ್ನ ಮಾಡ್ತಿರ್ತಾವೆ. ಆವಾಗ ಅದು ಸ್ವಾಭಾವಿಕವಾಗಿ ಕೆಟ್ಟ ಅನಿಸುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ನಂಬರ್ 1 ಸ್ಥಾನದಲ್ಲಿದ್ದರೆ ಡಿಸಿಎಂ ಡಿಕೆ ಶಿವಕುಮಾರ್ ನಂಬರ್ 2ನೇ ಸ್ಥಾನದಲ್ಲಿದ್ದಾರೆ. ಮುಂದೊಂದು ದಿನ ಸಿದ್ದು ಸಿಎಂ ಪಟ್ಟ ಬಿಡುವ ಸ್ಥಿತಿ ಬಂದ್ರೆ ಸಂಘರ್ಷ ಭುಗಿಲೆದ್ರೂ ಅಚ್ಚರಿ ಇಲ್ಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಹಿಂದುಳಿದ ವರ್ಗದ ನಾಯಕರಾಗಿರುವಂಥ ದೇವರಾಜ ಅರಸು ಮತ್ತು ಬಂಗಾರಪ್ಪ ಅವರ ವಿಚಾರ ಬರುತ್ತೆ. ಇದರ ನಡುವೆ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಅವತ್ತಿಂದ ನಾನು ಕೊಡ್ತಾನೇ ಇದ್ದೆ. 2026ರ ತನಕ, 2026 ಜನವರಿ 30ರ ತನಕ, ನಾಳೆ ಇದರ ಇನ್ ಡಿಟೇಲ್ ಇನ್ನೊಮ್ಮೆ ಕೊಡ್ತೀನಿ. 2026 ಜನವರಿ 30ರ ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿದರೆ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿತಾರೆ. ಅಂದರೆ ಈಗ ರೆಕಾರ್ಡ್ ಇರೋದು ಅತಿ ಹೆಚ್ಚು ದಿನಗಳ ಕಾಲ ಯಾರಾದರೂ ರಾಜ್ಯವನ್ನು ಆಳಿದರೆ ಅದು ದೇವರಾಜ ಅರಸು. ದೇವರಾಜ ಅರಸು ಅವರ ಒಂದು ದಾಖಲೆಯನ್ನು ಇವರು ಮುರಿದಿದ್ದಾರೆ. ಯಾರು? ಸಿದ್ದರಾಮಯ್ಯನವರು. ಯಾವ ಮುಖ್ಯಮಂತ್ರಿಗಳು ಕೂಡ 5 ವರ್ಷ ಸತತವಾಗಿ ರಾಜ್ಯವನ್ನು ಆಳಿದ್ದು ಒಬ್ಬರು ದೇವರಾಜ ಅರಸು, ಇನ್ನೊಬ್ಬರು ಸಿದ್ದರಾಮಯ್ಯನವರು ಮಾತ್ರ. 13-18. ಓಕೆ. ಎಸ್.ಎಂ. ಕೃಷ್ಣ ಅವರು ಕೂಡ 5 ವರ್ಷಗಳನ್ನು ಪೂರ್ಣ ಮಾಡಿರಲಿಲ್ಲ. ಅವರು 4.5 ವರ್ಷ ಆಗಬೇಕಾದ್ರೇ ಎಲೆಕ್ಷನ್ಗೆ ಹೋದರು. ಈಗ ಅತಿ ಹೆಚ್ಚು ದಿನಗಳ ಕಾಲ ಆಳಿದಂಥ ಕೀರ್ತಿ ಇರೋದು ದೇವರಾಜ ಅರಸು ಅವರಿಗೆ. ಆ ದಿನಗಳು ಕೂಡ ನಾಳೆ ಹೇಳ್ತೀನಿ ನಿಮಗೆ, ಈ ಹಿಂದೆ ಕೂಡ ಹೇಳಿದ್ದೀನಿ. ಯಾವಾಗ? ಜನವರಿ 2026. ಜನವರಿ 26ರ ತನಕ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರೆದ್ರೆ ಅದು ಬೇರೆ ವಿಚಾರ. ನಾನೊಂದು ಮಾಹಿತಿ ಕೊಟ್ಟಿದ್ದು, 2026 ಜನವರಿಯ ತನಕ ಇವರು ಆಡಳಿತದಲ್ಲಿ ಮುಂದುವರಿದರೆ, ಅಂದರೆ ಇನ್ನೂ ಒಂದು 16-17 ತಿಂಗಳು, 1.5 ವರ್ಷ ಇವರು ಮುಂದುವರೆದರೆ ದೇವರಾಜ ಅರಸುಗಿಂತಲೂ, ಅಂದರೆ ಇಡೀ ಕರ್ನಾಟಕವನ್ನು ಇಲ್ಲಿ ತನಕ ಅತಿ ಹೆಚ್ಚು ದಿನಗಳ ಕಾಲ ಆಳಿದಂತಹ ಮುಖ್ಯಮಂತ್ರಿ ಅನ್ನುವಂಥ ಹಿರಿಮೆಗೆ ಸಿದ್ದರಾಮಯ್ಯನವರು ಪಾತ್ರರಾಗ್ತಾರೆ. ಆದರೆ ಹೈಕಮಾಂಡ್ ವಿಚಾರದಲ್ಲಿ 50-50 ಆಗಿದ್ದರೆ ಸಿದ್ದರಾಮಯ್ಯನವರು 3 ತಿಂಗಳ ಮೊದಲೇ ಇಳಿಬೇಕಾಗತ್ತೆ, ರೆಕಾರ್ಡ್ ಬ್ರೇಕ್ ಆಗುವುದಿಲ್ಲ. 50-50 ಆಗಿದ್ದರೆ 2.5 ವರ್ಷ ಮತ್ತು 3 ತಿಂಗಳು ಮಾಡಬೇಕಾಗತ್ತೆ. ಈಗ ಈ ನಡುವೆ ಸತೀಶ್ ಜಾರಕಿಹೊಳಿ ಈ ಬಾಂಬನ್ನು ಯಾಕೆ ಹಾಕಿದ್ರು ನಿಮ್ಗೆ ಅನ್ಸಲ್ವಾ? ನೋಡಿ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಫುಲ್ ಹೊಡೆದಾಟಗಳಿತ್ತು. ಅಂದರೆ ಕುರ್ಚಿಗಾಗಿ, ವೈಯಕ್ತಿಕವಾಗಿ ಚೆನ್ನಾಗಿದ್ದಾರೆ, ಇವರಾಗಬೇಕು, ನೆಕ್ಸ್ಟ್ ಇವರಾಗಬೇಕು, ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಒಂದು ನೆನಪಿಟ್ಕೊಳ್ಳಿ ವೀಕ್ಷಕರೇ, ಈ ಸಿದ್ದರಾಮಯ್ಯನವರ ವಿರುದ್ಧ ಪಾದಯಾತ್ರೆ ಆಯ್ತಲ್ಲ, ಪಾದಯಾತ್ರೆ ಆದಾಗ ಸಿದ್ದರಾಮಯ್ಯನವ್ರ ಜೊತೆ ಬಂಡೆ ಕಲ್ಲಿನ ಥರ ನಿಂತಿದ್ದೀನಿ ಅಂತ ಹೇಳಿದ್ಯಾರು? ಡಿ ಕೆ ಶಿವಕುಮಾರ್ ಮಾತ್ರ. ಸಿದ್ದರಾಮಯ್ಯನವರ ಜೊತೆಗಿದ್ದೀವಿ ಅಂತ ಹೇಳ್ದ ಯಾರಾದರೂ ಮಾತಾಡಿದ್ರ? ಏನು ರಾಜಣ್ಣ ನಾನಿದ್ದೀನಿ ರೀ ಸಿದ್ದರಾಮಯ್ಯನ ಜೊತೆ, ಸಿದ್ದರಾಮಯ್ಯ ತಪ್ಪು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಸಿದ್ದರಾಮಯ್ಯ ಜೊತೆ ಭಾಳ ಸ್ಟ್ರಾಂಗ್ ಆಗಿ ನಿಲ್ತೀನಿ ನಾನು. ರಾಜಣ್ಣ ಮಾತಾಡಲಿಲ್ಲ. DCM ಬೇಕು ಅಂತಿದ್ರು, ನಮಗೆ DCM ಮಾಡಿ ಅಂತಿದ್ರು, ಅಧ್ಯಕ್ಷಗಿರಿ ಕೊಡಿ ಅಂತ ಕೇಳ್ತಾ ಇದ್ರು. ಇದೇ ಸತೀಶ್ ಜಾರಕಿಹೊಳಿ, ನಾವು ಸಿದ್ದರಾಮಯ್ಯನ ಜೊತೆ ಸ್ಟ್ರಾಂಗ್ ಆಗಿ ನಿಲ್ತೀವಿ ಅನ್ನುವಂಥ ಮಾತು ಬರಲಿಲ್ಲ. ಸಣ್ಣ ಪುಟ್ಟ ರೀತಿಯಲ್ಲಿ ಬಂದಿರ್ಬೋದು, ಅದು ಲೆಕ್ಕಕ್ಕೆ ಬರಲ್ಲ. ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಬರಬೇಕು. MB ಪಾಟೀಲ್ ಹೇಳಿದ್ರಾ? ಇಲ್ಲ. ಜಮೀರ್ ಅಹ್ಮದ್ ಖಾನ್ ಹೇಳಿದ್ರಾ? ಇಲ್ಲ. ಜಾರ್ಜ್ ಹೇಳಿದ್ರಾ? ಇಲ್ಲ. ಮಹದೇವಪ್ಪ ಹೇಳಿದ್ರಾ? ಇಲ್ಲ. ಹೇಳಿದ್ಯಾರು? ಡಿ ಕೆ ಶಿವಕುಮಾರ್. ಇದು ಪ್ರಾಬ್ಲಮ್ ಆಗ್ತಾ ಇದೆ. ಯಾರಿಗೆ? 5 DCM ಮಾಡಿ, 6 DCM ಮಾಡಿ ಸಿದ್ದರಾಮಯ್ಯ. ಯಾರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ, ಸಿದ್ದರಾಮಯ್ಯ ನಂತರ ನಮ್ಮದೇನಪ್ಪ ಅಂತ ಆಲೋಚನೆ ಮಾಡ್ತಾ ಇದ್ದ ಎಲ್ರಿಗೂ ಕೂಡ. ಅಂದರೆ ಸಿದ್ದರಾಮಯ್ಯನಿಗೆ ಏನು ಅನಿಸ್ಬೋದು? ಅರೆ, ನನ್ನ ವಿರುದ್ಧ ಆರೋಪ ಬಂದಾಗ ಬಹಳ ಬಲಿಷ್ಠವಾಗಿ ನಿಂತಿದ್ದು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಮೇಲೆ ಇನ್ನೊಂದು ಆರೋಪ ಇತ್ತು, ಅಂದರೆ ಯಡಿಯೂರಪ್ಪ ಫ್ಯಾಮಿಲಿ ಅಥವಾ ವಿಜೇಂದ್ರ ಮತ್ತು ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಎಲ್ಲ ಇದೆ, ಹಾಗಾಗಿ ಜಾಸ್ತಿ ಮಾತಾಡಲ್ಲ ಅನ್ನೋಂಥ ಆರೋಪ ಇತ್ತು ಅವ್ರ ಮೇಲೆ.
ವಿಜೇಂದ್ರ ಬಿಚ್ಚಿಡ್ತೀನಿ ಅಂತ ಅದಕ್ಕೂ ಆವಾಜ್ ಹಾಕ್ಬಿಟ್ರು. ಏನು ಮಾತಾಡ್ತೀಯಾ, ನೀನು ಸೋಲ್ತಾ ಇದ್ದೆ, ನಾಗರಾಜೇಗೌಡ ಏನಾದರೂ ಸ್ಪರ್ಧೆ ಮಾಡಿದರೆ, ಈ ಹೇಳಿಕೆಯನ್ನು ಕೂಡ ಕೊಟ್ಟರು. ಸಿದ್ದರಾಮಯ್ಯನಿಗೆ ಅನಿಸ್ಬೋದು ನನ್ನ ಪರಮಾಪ್ತಂತರ ಬಿಹೇವ್ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್, ಪರವಾಗಿಲ್ಲಪ್ಪ 2.5 ವರ್ಷ ಕಳೆದ ನಂತರ ನಾನು ಕೊಟ್ಟು ಬಿಡ್ತೀನಿ ಮುಖ್ಯಮಂತ್ರಿ ಅಂತ ಕೊಟ್ಟು ಬಿಟ್ಟರೆ. ಕೆಲವರಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆಯಾಗಿರೋದು ರಾಜಕೀಯವಾಗಿ ಒಳಿತಲ್ಲ ಅಂತ ಅನಿಸ್ಬಿಟ್ಟಿದೆ. ವೈಯಕ್ತಿಕವಾಗಿ ಅಲ್ಲ, ರಾಜಕೀಯವಾಗಿ ಲಾಭ